ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಮಾತ್ರವಲ್ಲದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶದಲ್ಲೂ ಕೂಡ ಬಿಡದೆ ಮಳೆಯಾಗ್ತಾ ಇದೆ. ಹೀಗಾಗಿ ಅನೇಕ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಘಟಪ್ರಭಾ ಅಬ್ಬರಕ್ಕೆ ನದಿ ತೀರದ ಗ್ರಾಮಗಳು ನಲಿಗೆ ಹೋಗ್ತಾ ಇದ್ದಾವೆ. ಮುಸುಗುಪ್ಪಿಯ ಲಕ್ಷ್ಮೀ ದೇವಸ್ಥಾನಕ್ಕೂ ಕೂಡ ನೀರು ಆವರಿಸಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮ ಇದು. ಘಟಪ್ರಭಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ನೀರಿನ ಪ್ರಮಾಣ. ಮುಸುಗುಪ್ಪಿ ಗ್ರಾಮದಲ್ಲಿ ನದಿ ನೀರು ಹೆಚ್ಚಾಗ್ತಾ ಇದೆ, ಆತಂಕವೂ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಮುಸುಗುಪ್ಪಿ ಗ್ರಾಮ ಇದೆಯಲ್ಲ, ಈ ಗ್ರಾಮದ ದೇವಸ್ಥಾನಕ್ಕೂ ಕೂಡ ನೀರು ಬಂದಿದೆ. ಆ ದೇವಸ್ಥಾನ ಜಲಾವೃತಗೊಂಡಿದೆ. ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಅದಕ್ಕೆ ಕಾರಣ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಉತ್ತಮ ಅನ್ನೋದಕ್ಕಿಂತ ಹೆಚ್ಚಾದ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಪಂಚ ನದಿಗಳ ನಾಡು ಅಂತ ಕರೆಸಿಕೊಳ್ಳುವಂಥ ಬೆಳಗಾವಿ ಜಿಲ್ಲೆಯ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಮುಸುಗುಪ್ಪಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನ. ಸದ್ಯಕ್ಕೆ ಲಕ್ಷ್ಮೀ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ ಇದೆ. ಈ ಲಕ್ಷ್ಮೀ ದೇವಸ್ಥಾನಕ್ಕೆ ಭಕ್ತರು ಹೋಗಬೇಕು ಅಂತ ಹೇಳಿದ್ರೆ ತುಂಬ ಹರಸಾಹಸ ಪಡಬೇಕಾಗುತ್ತೆ. ದೇವಸ್ಥಾನದ ಇಡೀ ಆವರಣ ಜಲಾವೃತವಾಗಿದೆ. ಕಾಲಿಡ್ಲಿಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ಇನ್ನು ದೇವಸ್ಥಾನದ ಗರ್ಭಗುಡಿಗೂ ಕೂಡ ನೀರು ನುಗ್ಗಿರುತ್ತೆ. ಯಾಕೆಂದರೆ ನೀವು ಮೊಳಕಾಲಿನ ಎತ್ತರಕ್ಕೂ ಕೂಡ ನೀರು ಬಂದಿದೆ. ಸೊ ಹೀಗಾಗಿ ಗರ್ಭಗುಡಿಗೂ ಕೂಡ ನೀರು ನುಗ್ಗಿದೆ. ಅಲ್ಲಿನ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತಾ ಇದೆ ಅನ್ನೋದು ಕೂಡ ಅವಲೋಕನ ಮಾಡಬೇಕಾಗಿದೆ. ಯಾಕಂದರೆ ಅರ್ಚಕರು ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು ಅಂದರೂ ಕೂಡ ಇಲ್ಲಿ ಕಷ್ಟವಾಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಘಟಪ್ರಭಾ ನದಿಯ ಅಕ್ಕಪಕ್ಕದ ಗ್ರಾಮಗಳಿದ್ದಾವಲ್ಲ, ನೆರೆಯ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿನ ಜನ ಎಚ್ಚರಿಕೆಯಿಂದಿರಬೇಕು, ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತವೂ ಕೂಡ ಸೂಚನೆ ಕೊಟ್ಟಿದೆ.